ಮಹೇಶ್ ತಿಮ್ಮಾರೆಡ್ಡಿ ಮತ್ತು ಗಿರೀಶ್ ಮೆಟ್ಟನ್ ಅವ್ರಿಗೆ ಏನಾರು ವೈಯಕ್ತಿಕವಾದ ದ್ವೇಷ ಇದೆಯಾ ಹೆಗಡೆ ಅವರ ಕುಟುಂಬದ ಮೇಲೆ? ಸರಿ ಸರ್, ಈಗ ಮಹೇಶ್ ತಿಮ್ರೋಡಿ ಅವರಿಗೆ ವೈಯಕ್ತಿಕವಾದ ದ್ವೇಷ ಇದೆ. ಅದನ್ನ ಯಾಕೆ ನೀವು ಜನರ ಮುಂದೆ ಇರ್ತಾ ಇಲ್ಲ? ಈ ತರ ದ್ವೇಷ ಇರೋದ್ರಿಂದ ಇವರು ಅವ್ರಿಗೊಂದು ಕೇಸ್ ಬೇಕಾಗಿತ್ತು. ಧರ್ಮಸ್ಥಳದ ಹೆಗಡೆ ಅವ್ರ ಕುಟುಂಬದ ಮೇಲೆ ಒಂದು ಅಪಮಾನ ಬರೋಕ್ಕೆ ಒಂದು ಈ ತರ ಕೇಸ್ ಬೇಕಾಗಿತ್ತು. ಅದನ್ನ ಈ ತರ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ನೀವು ಹೇಳ್ತಾ ಇಲ್ಲ ಜನರ ಮುಂದೆ? ಸರ್, ಈಗ ಜನರಿಗೆಲ್ಲ ಗೊತ್ತಿರುವಂಥದ್ದೇ, ಅದಕ್ಕೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಅವಕಾಶ ಸಿಕ್ಕಿರಲಿಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬಾಂಬೆಯಿಂದ ಅಲ್ಲಿಂದ ಗಡಿಪಾರಾಗಿ ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಹಿಂದುತ್ವದ ಶೆಲ್ಟರ್ ಅಡಿಯಲ್ಲಿ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಹೇಶ್ ಶೆಟ್ಟಿ ಅವರು ಉಜಿರೆ ಆ ಭಾಗದಲ್ಲಿ ಸ್ವಲ್ಪ ಪ್ರಭಾವಿ ಲೀಡರ್ ಆಗಿದ್ರು. ಯಾಕಂದ್ರೆ ಪ್ರತಿ ಶಬ್ದನೂ ಯೋಚನೆ ಮಾಡಿ, ಇದಕ್ಕೂ ಡಿಫಾರ್ಮೇಷನ್ ನಿಮ್ಮ ಮೇಲೆ ಬೀಳ್ಬೋದು. 100% ನಾನು ಫೇಸ್ ಮಾಡ್ತೀನಿ. ಮಹೇಶ್ ಶೆಟ್ಟಿ ಅವರು ಅಲ್ಲಿ ಪಡವಟ್ನಾಯರು ಅಂತೇಳಿ ಉಜಿರೆಯ ದನಿಗಳು ಅಂತೇಳಿ ಭಾಳ ಹಿರಿಯರು ಒಬ್ರು ಇದ್ರು. ಅಲ್ಲಿ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಮುಖ್ಯಸ್ಥರು. ಅವ್ರು ಮಾಡ್ತಾ ಇದ್ದಂಥ ಗಣೇಶೋತ್ಸವದಲ್ಲಿ ಇವರು ಹೋಗಿ ಸೇರ್ಕೊಂತಾರೆ. ಏನೋ ಒಂದು ಅವರ ನಡುವಿನ ವ್ಯತ್ಯಾಸದ ಕಾರಣಕ್ಕೆ ಅವ್ರನ್ನ ಅಲ್ಲಿಂದ ಹೊರಗಡೆ ಹಾಕಿಬಿಡ್ತಾರೆ. ಇವರು ಪರ್ಯಾಯವಾಗಿ ಇನ್ನೊಂದು ಗಣೇಶೋತ್ಸವವನ್ನು ಕಟ್ಟುತ್ತಾರೆ. ಆ ಗಣೇಶೋತ್ಸವ ಇವ್ರ ನಡುವೆ ಸಣ್ಣ ಸಣ್ಣ ಕ್ಲಾಶ್ ಆಗ್ತಾ ಇರ್ತದೆ. ಅವರಿಗೆ ಉಜಿರೆಯ ಪಡಿವಟ್ ನಾಯರಿಗೆ ಹೆಂಗಾದರೂ ಬುದ್ಧಿ ಕಲಿಸ್ಬೇಕು, ಇವ್ರ ಜಾಗವನ್ನು ಸರ್ಕಾರಕ್ಕೆ ಮಾಡಿಕೊಡ್ಬೇಕು. ಹೆಂಗೆ ಧರ್ಮಸ್ಥಳದ ಬಗ್ಗೆ ಹೋರಾಟ ಮಾಡ್ತಾವ್ರಲ್ಲ ಅದೇ ಥರ ಅಂತ ಒಂದು ಪ್ಲ್ಯಾನ್ ಇಟ್ಕೊಂಡು ಹೊರಡ್ತಾರೆ. ಅವ್ರು ಯಾವುದೋ ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಒಂದು ಮುಸ್ಲಿಂ ಸಮುದಾಯಕ್ಕೆ ಆ ಜಾಗವನ್ನು ಹೀಗೆ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹಿಂದೂ ಸಂಘಟನೆಯಲ್ಲಿದ್ದ ಮಹೇಶ್ ಶೆಟ್ಟಿಯವರು ಅವ್ರ ವಿರುದ್ಧ ತಿರುಗಿ ಬೀಳ್ತಾರೆ. ಈ ಜಾಗ ನಮಗೂ ಬೇಕು ಅಂತೇಳಿ ಅದಕ್ಕೆ ಬೇಲಿ ಹಾಕ್ತಾರೆ. ಗೊತ್ತಾಯ್ತಾ? ಈಗ ಭಾಳ ವೃದ್ಧರಾದಂಥ, ಅಸಹಾಯಕರಾದಂಥ, ಭಾಳ ಸಾತ್ವಿಕರಾದಂಥ ಪಡವಟ್ನಾಯರು ಧರ್ಮಸ್ಥಳಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊತಾರೆ. ಒಬ್ಬ ರೌಡಿ ಹಿಂಗೆಲ್ಲ ನಮ್ಮ ಸಮಸ್ಯೆ ಮಾಡ್ತಾನೆ, ನಮಗೊಂದು ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ. ಅದರಲ್ಲಿ ಧರ್ಮಸ್ಥಳದ ಭಾಗದಿಂದ ಅಥವಾ ಬೇರೆ ಸಾರ್ವಜನಿಕರು ಬಂದು ಅದನ್ನು ಒಡೆದಾಕ್ತಾರೆ. ಮಹೇಶ್ ಶೆಟ್ಟಿ ಅವರು ಹಾಕಿದ ಬೇಲಿನ ಕಿತ್ತು ಬಿಸಾಡಿಬಿಟ್ಟು ಅದನ್ನು ರಿಲೀಸ್ ಮಾಡಿ ಕೊಡ್ತಾರೆ. ಧರ್ಮಸ್ಥಳದ ವಿರುದ್ಧ ಮಹೇಶ್ ಶೆಟ್ಟಿ ಅವರಿಗೆ ದೊಡ್ಡ ದ್ವೇಷ ಅಲ್ಲಿಂದ ಶುರುವಾಗ್ತದೆ. ಇನ್ನೊಂದು ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂಥ ಒಂದು ರೀಸನ್ ಇದೆ. ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ ಧರ್ಮಸ್ಥಳದವರು ಒಂದು ಬ್ಲೂ ಪ್ರಿಂಟ್ ಮಾಡ್ತಾರೆ. ಮಹೇಶ್ ಶೆಟ್ಟಿ ಅವರು ಸುತ್ತಮುತ್ತ ಇರುವಂಥ ವ್ಯಕ್ತಿಗಳ ಜಾಗವನ್ನೆಲ್ಲ ಕಡಿಮೆ ಬೆಲೆಗೆ ಖರೀದಿ ಮಾಡಲಿಕ್ಕೆ ಅಡ್ವಾನ್ಸ್ ಮಾಡಿರ್ತಾರೆ. ಯಾರೋ ಒಬ್ಬರು ಜೈನರಿಗೆ ಬೆದರಿಕೆ ಹಾಕಿ ಇವರು ಜಾಗವನ್ನು ದನಿಗಳಿಗೆ ಬೇಕು ಅನ್ನೋ ರೀತಿಯಲ್ಲಿ ಸುಳ್ಳನ್ನು ಹೇಳಿ ಖರೀದಿ ಮಾಡಿರುವಂಥ ಅಥವಾ ಅಡ್ವಾನ್ಸ್ ಮಾಡಿರುವಂಥ ಪ್ರಕರಣ ಬಂದಾಗ ಕಾವಂದರಿಗೆ ಮನಸ್ಸಿಗೆ ನೋವಾಗುತ್ತೆ.